ಓಕೆ, ನಾವೀಗ ಮೀನ್ ವ್ಯಾಲ್ಯೂ ಥಿಯರಮ್ ಬಗ್ಗೆ ಸ್ಟಡಿ ಮಾಡೋಣ. ಏನು ಮೀನ್ ವ್ಯಾಲ್ಯೂ ಥಿಯರಮ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದರೆ, ಇಫ್ ಸಪೋಸ್ ಎ ಫಂಕ್ಷನ್ ಎಫ್ ಇಸ್ ಎ ಕಂಟಿನ್ಯೂಸ್ ಇನ್ ಎ ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ ಅಂತ ಅಂದರೆ, ಒಂದು ಫಂಕ್ಷನ್ ಇದೆ, ಅದು ದೇರ್ ಇಸ್ ನೋ ಗ್ಯಾಪ್ ಇನ್ ದ ಇಂಟರ್ವಲ್ ಎ ಬಿ ಅಂತ ಇದ್ದಾಗ, ಅಂದರೆ ಡಿಫರೆನ್ಸೇಬಲ್ ಆನ್ ಓಪನ್ ಇಂಟರ್ವಲ್ ಎ ಬಿ. ಕ್ಲೋಸ್ ಇಂಟರ್ವಲ್ ಅಂದರೆ ಡಿಫರೆನ್ಸಿಬಲ್ ಅಂದರೆ ನಾ ಈಗಾಗಲೇ ಹೇಳಿದೆ, ಡಿಫರೆನ್ಸಿಬಲ್ ಅಂದರೆ ಲೆಫ್ಟ್ ಹ್ಯಾಂಡ್ ಡೆರಿವಿಟಿವ್, ರೈಟ್ ಹ್ಯಾಂಡ್ ಡೆರಿವಿಟಿವ್. ಆ ಪಾಯಿಂಟಿಂದ ನಾವು ಜಸ್ಟ್ ಅಡ್ಜಸೆಂಟ್ ಪಾಯಿಂಟಿಗೆ, ಒಂದು ಪರ್ಟಿಕ್ಯುಲರ್ ಪಾಯಿಂಟಿಂದ ಜಸ್ಟ್ ಅಡ್ಜಸೆಂಟ್ ಮೈನ್ಯೂಟ್ ಚೇಂಜ್ ಇನ್ ದ ಇನ್ಪುಟ್, what is the rate change in the output, and if you divide that output change by the minute change, you can get the rate of change of output per unit change at that particular point ಅನ್ನೋದು ಲೆಫ್ಟ್ ಹ್ಯಾಂಡ್ ಮತ್ತು ರೈಟ್ ಹ್ಯಾಂಡ್ಗೆ ಈಕ್ವಲ್ ಆಗಿರಬೇಕು. ಅಂದಾಗ ಮಾತ್ರ ಲೆಫ್ಟ್ ಹ್ಯಾಂಡ್ ಡೆರಿವಿಟಿವ್ ರೈಟ್ ಹ್ಯಾಂಡ್ ಡೆರಿವಿಟಿವ್ ಈಕ್ವಲ್ ಇದ್ದಾಗ ಅದು ಫಂಕ್ಷನ್ ಡಿಫ್ರೆನ್ಸಿಬಲ್ ಇದೆ ಅಂತ ನಾವು ಹೇಳ್ಬೋದು. ಅದು ಡಿಫ್ರೆನ್ಸಿಬಲ್ ಇದ್ದಾಗ ದೇರ್ ಮಸ್ಟ್ ಬಿ 100% ಗ್ಯಾರಂಟಿ ದಟ್ ದೇರ್ ಎಕ್ಸಿಸ್ಟ್ ಎ ಸಿ ಇನ್ ದಟ್ ಓಪನ್ ಇಂಟರ್ವಲ್ ಇರುತ್ತೆ, ಮತ್ತು ಆ ಪಾಯಿಂಟಲ್ಲಿ ಈ ಆ ಫಂಕ್ಷನ್ನ ಡೆರಿವಿಟಿವ್ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಬಿ ಮೈನಸ್ ಎಗೆ ಸಮನಾಗಿರುತ್ತೆ ಅಂತ ನಾವು ಪ್ರೂವ್ ಮಾಡಬೇಕಾಗಿದೆ. ದೇರ್ ಎಕ್ಸಿಸ್ಟ್ ಎ ಪಾಯಿಂಟ್ಸ್ ಅಂಡ್ ಸಚ್ ದ್ಯಾಟ್ ಇದು ಪ್ರೂವ್ ಮಾಡಬೇಕಾಗಿದೆ. ಇದು ಪ್ರೂವ್ ಮಾಡಬೇಕಾದ್ರೆ ನಮಗೆ 2 ಥಿಂಗ್ಸ್ ಬೇಕು. ಒಂದು ನ್ಯೂ ಫಂಕ್ಷನ್ ಅನ್ನು ನಾವು ಕ್ರಿಯೇಟ್ ಮಾಡೋಣ. ಒಂದು ಜಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಎಫ್ ಆಫ್ ಎಕ್ಸ್ ಮೈನಸ್ ಆಫ್ ಎಫ್ ಆಫ್ ಎ ಪ್ಲಸ್ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡ್ ಬೈ ಬಿ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಸಿ ಅಂತ ನಾವು ನ್ಯೂ ಫಂಕ್ಷನ್ ಅನ್ನು ಕ್ರಿಯೇಟ್ ಮಾಡ್ತೀವಿ. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಈ ಜಿ ಆಫ್ ಎಕ್ಸು ಇಟ್ ಈಸ್ ಎ ಕಾಂಬಿನೇಷನ್ಸ್ ಆಫ್ 2 ಫಂಕ್ಷನ್ಸ್. ಇಲ್ಲಿ ಹೌದಾ? ಈ ಜಿ ಆಫ್ ಎಕ್ಸು ಕೂಡ ಕಂಟಿನ್ಯೂಸ್ ಆಗಿರುತ್ತೆ ಕ್ಲೋಸ್ ಇಂಟರ್ವಲ್ ಅಲ್ಲಿ, ಮತ್ತು ಡಿಫರೆನ್ಸಿಬಲ್ ಇರುತ್ತೆ ಓಪನ್ ಇಂಟರ್ವಲ್ ಅಲ್ಲಿ. ಯಾಕೆ ಅಂತ ನಾ ಹೇಳ್ತೀನಿ. ಫಸ್ಟ್ ಕಂಟಿನ್ಯೂಸ್ ಫಂಕ್ಷನ್ಗೆ ಬರೋಣ. ಒಂದು ಫಂಕ್ಷನ್ನು, ಕಾನ್ಸ್ಟೆಂಟ್ ಫಂಕ್ಷನ್ನು ಕಂಟಿನ್ಯೂಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ದಿಸ್ ಒನ್, ದ ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ ಆಲ್ವೇಸ್ ಕಂಟಿನ್ಯೂಸ್ ಎವ್ರಿವೇರ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ನೋಡ್ರಿ, ಆ ಫಂಕ್ಷನ್ ಕಂಟಿನ್ಯೂಸ್ ಇದೆ ಅಂತಂದ್ರೆ ಆ ಲಿಮಿಟ್, ಫಾರ್ ಎಕ್ಸಾಂಪಲ್ ಇಫ್ ಟೇಕ್ ಎನಿ ಪಾಯಿಂಟ್, ಆಲ್ ರಿಯಲ್ ನಂಬರ್ಸ್ ಸಿ, ಎಲ್ಲ ರಿಯಲ್ ನಂಬರ್ ಸಿ, ಫಾರ್ ಎಕ್ಸಾಂಪಲ್ ಸಿ ಅಂತ ಒಂದು ನಂಬರ್ ತಗೊಂಡ್ರೆ, as x tends to c, the limit of f of x is equal to ಏನಾಗುತ್ತೆ ಹೇಳಿ? ಎಫ್ ಆಫ್ ಎಕ್ಸ್ ಇಸ್ ಕಾನ್ಸ್ಟೆಂಟ್ ಫಂಕ್ಷನ್ ಇರೋದ್ರಿಂದ ಯಾವುದೇ ಒಂದು ವ್ಯಾಲ್ಯೂಗೆ ಇದು ಆಲ್ವೇಸ್ ಕೆ ಕೊಡುತ್ತದೆ. ಹಂಗಾಗಿ ಲಿಮಿಟ್ ವ್ಯಾಲ್ಯೂ ಕೂಡ ಕೆ ಇರುತ್ತದೆ ಮತ್ತು ಫಂಕ್ಷನ್ ವ್ಯಾಲ್ಯೂ ಕೆ ಆಗ್ತದೆ. ಹಾಗಾಗಿ ಯಾವುದೇ ವ್ಯಾಲ್ಯೂಗೆ ಫಂಕ್ಷನ್ ವ್ಯಾಲ್ಯೂ ಸೇಮ್ ಆಗಿರೋದ್ರಿಂದ ಆ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸು ಕೂಡ x is very adjacent left side or right side, that gives same value. Therefore we can say that, ಬಹಳ ಸಿಂಪಲ್ ನೋಡ್ರಿ, x ಈ c ಗೆ ಹತ್ರ ಇದ್ದಾಗ ಸಿ ಮೈನಸ್ ಡೆಲ್ಟಾ ಆದರೂ ಕೇನ ಕೊಡುತ್ತದೆ, ಸಿ ಪ್ಲಸ್ ಡೆಲ್ಟಾ ಆದರೂ ಕೇನ ಕೊಡುತ್ತದೆ, ಮತ್ತು ಫಂಕ್ಷನ್ ವ್ಯಾಲ್ಯೂ ಲಿಮಿಟ್ ವ್ಯಾಲ್ಯೂ ಸೇಮ್ ಆಗಿರೋದ್ರಿಂದ ನಾವು ಯಾಕೆ ಫಂಕ್ಷನ್ ವ್ಯಾಲ್ಯೂ ಲಿಮಿಟ್ ವ್ಯಾಲ್ಯೂ ಸೇಮ್ ಇದ್ದಾಗ ಕಂಟಿನ್ಯೂಸ್ ಆಗುತ್ತೆ ಅನ್ನೋದನ್ನ ಹಿಂದಿನ ಕ್ಲಾಸಲ್ಲಿ ಕಂಟಿನ್ಯೂಟಿ ಬಗ್ಗೆ ನಾನು ಹೇಳಿದ್ದೀನಿ. ಹಾಗಾಗಿ ಒಂದು ಫಂಕ್ಷನ್ ಕಂಟಿನ್ಯೂಸ್, ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್. ನಾ ಈ ಮಾತು ಯಾಕೆ ಹೇಳಿದೆ ಅಂದರೆ, ಈ ಪಾಯಿಂಟ್ ಎಲ್ಲಿ ಬರ್ತದೆ ಅಂದರೆ ಇಲ್ಲಿ ಬರ್ತದೆ ನೋಡಿ. ಈ ಜಿ ಆಫ್ ಎಕ್ಸ್ ಇದೆಯಲ್ಲ, ಇಟ್ ಈಸ್ ಅ ಕಾಂಬಿನೇಷನ್ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಇನ್ ಎ ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ. ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ನೋಡ್ರಿ, ಕಾನ್ಸ್ಟೆಂಟ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಎವ್ರಿವೇರ್. ದಿಸ್ ಫಂಕ್ಷನ್ ಕಾನ್ಸ್ಟೆಂಟ್ and this function is also continuous. And what about this linear function? X minus a is linear function, is always continuous. Linear function nodri, ಈಗ ಲಿಮಿಟ್ ಆಫ್ x tends to a particular value, ಲಿಮಿಟ್ ವ್ಯಾಲ್ಯೂ ಸೇಮ್ ಇರ್ತದೆ ಲೀನಿಯರ್ ಫಂಕ್ಷನ್. ಲಿಮಿಟ್ ಆಫ್ x minus a as x tends to some particular value, it gives ಲಿಮಿಟ್ ವ್ಯಾಲ್ಯೂ ಫಂಕ್ಷನ್ ವ್ಯಾಲ್ಯೂ ಸೇಮ್ ಆಗಿರೋದ್ರಿಂದ ಏನಾಗಿರ್ತದೆ, ಲೀನಿಯರ್ ಫಂಕ್ಷನ್ ಆಲ್ಸೋ ಕಂಟಿನ್ಯೂಸ್. And the product of constant, this is constant function, the product of constant into product function, linear function is all again a continuous function. And we know that the sum or difference of two continuous function is continuous. Therefore we can say that g of x is a continuous function ಅಂತ ಹೇಳ್ಬೋದು in a closed interval a comma b.
ನೆಕ್ಸ್ಟ್ ಡಿಫರೆನ್ಸಿಬಲ್ ಅಂತ ಬಂದಾಗ ಈಗ ಎಫ್ ಆಫ್ ಎಕ್ಸ್ ಆಲ್ಸರಿ ದೇ ಗಿವನ್ ದಟ್ ಇಟ್ ಇಸ್ ಎ ಡಿಫರೆನ್ಸಿಬಲ್ ಇನ್ ಬಟ್ ವಾಟ್ ದೇ ನಾಟ್ ಹೌ ವಿ ಕನ್ಕ್ಲೂಡ್ ದಟ್ ದ ಕಾನ್ಸ್ಟೆಂಟ್ ಫಂಕ್ಷನ್ ಇಸ್ ಡಿಫರೆನ್ಸಿಬಲ್ ಎವ್ರಿ ವೇ ನೋಡ್ರಿ ಅದಕ್ಕೊಂದು ಹೇಳ್ತೀನಿ ನೋಡ್ರಿ ಕಾನ್ಸ್ಟೆಂಟ್ ಫಂಕ್ಷನ್ ಯಾವಾಗಲೂ ಎಕ್ಸಿಸ್ಟ್ ಇರ್ತದೆ ನೋಡ್ರಿ ಈಗ ಕಾನ್ಸ್ಟೆಂಟ್ ಫಂಕ್ಷನ್ ನಮ್ಗೆ ಈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಅಂತ ಇದು ನಾವು ಯಾವಾಗ ಈ ಫಂಕ್ಷನ್ ಡಿಫರೆನ್ಸಿಬಲ್ ಅಂತ ಹೇಳ್ತೀವಿ ಈ ಪಾಯಿಂಟ್ ಇಂದ ನೋಡಿ ಎಕ್ಸ್ ಪಾಯಿಂಟ್ ಇಂದ ಸ್ವಲ್ಪ ಮೈನ್ಯೂಟ್ ಚೇಂಜ್ ಇನ್ ದ ಫ್ರಮ್ ದ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್ ಇಲ್ಲಿ ಹೆಚ್ಚು ಟೆನ್ಸ್ ಟು ಎ ಝೀರೋ ಫ್ರಮ್ ದ ನೆಗೆಟಿವ್ ಸೈಡ್ ಅಂದಾಗ ಈ ಎಫ್ ಆಫ್ ಎಕ್ಸ್ ಮತ್ತು ಎಕ್ಸ್ ನ ನಡುವಿನ ಏನು ಔಟ್ಪುಟ್ ಚೇಂಜ್ ಮೈನ್ಯೂಟ್ ಚೇಂಜ್ ಆಗುತ್ತಲ್ಲ ಎಚ್ ಟೆನ್ಸ್ ಟು ಜೀರೋ ಫ್ರಮ್ ದ ನೆಗೆಟಿವ್ ಸೈಡ್ ಅಂದಾಗ ಆ ಡಿಫರೆನ್ಸ್ ವ್ಯಾಲ್ಯೂ ಏನು ಬರ್ತದೆ ಅದು ಡಿವೈಡೆಡ್ ಬೈ ಎಚ್ ಮಾಡಿದಾಗ ಲೆಫ್ಟ್ ಹ್ಯಾಂಡ್ ಡೆರಿವಿಟಿವ್ ರೈಟ್ ಹ್ಯಾಂಡ್ ಡೆರಿವಿಟಿವ್ ಈಕ್ವಲ್ ಆಗ್ತದೆ ನಾನು ಹೇಳೋದು ಅರ್ಥ ಮಾಡಿಕೊಳ್ಳಿ ಎಕ್ಸ್ ಎನಿ ಪಾಯಿಂಟ್ ಎಕ್ಸ್ ಅಲ್ಲಿ ಡಿಫರೆನ್ಸಿಬಲ್ ಕಂಡುಹಿಡಿಬೇಕು ಅಂತಂದ್ರೆ ಆ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಸ್ವಲ್ಪ ಮೈನ್ಯೂಟ್ ಚೇಂಜ್ ಇನ್ ದ ಇನ್ಪುಟ್ ಮಾಡಿದಾಗ what is the change in the output and if you divide by that whatever the change in the output divided by some minute change you can get and as h tends to 0 you can get differentiable but ಯಾವುದು ಲೆಫ್ಟ್ ಹ್ಯಾಂಡ್ ಡೆರಿವಿಟಿವ್ ರೈಟ್ ಹ್ಯಾಂಡ್ ಡೆರಿವಿಟಿವ್ ಈಕ್ವಲ್ ಇರಬೇಕು ಅಂದ್ರೆ ಆ ಮೈನ್ಯೂಟ್ ಚೇಂಜು ಲೆಫ್ಟ್ ಸೈಡ್ ಇಂದ ಆಗಿರ್ಬೋದು ರೈಟ್ ಸೈಡ್ ಆಗಿರೋದ್ರಿಂದ ಇರಬಹುದು ರೇಟ್ ಆಫ್ ಚೇಂಜ್ ಆಫ್ ಪರ್ in the output per unit change in the input should be same from the left side and right side therefore we can say that here equal ಆಗ್ತವೆ left and right derivative constant function ಇದ್ದಾಗ equal ಆಗ್ತವೆ ನೋಡಿ limit of f of x plus h as h tends to 0 this becomes approximately k minus k that becomes 0 the right hand derivative ಕೂಡ 0 ಆಗ್ತದೆ ಹಾಗಾಗಿ f dash of x exist ಕಾನ್ಸ್ಟೆಂಟ್ ಫಂಕ್ಷನ್ ಇದ್ದಾಗ ಇಟ್ ಈಸ್ ಈಕ್ವಲ್ ಟು 0 ಹಾಗಾಗಿ ಕಾನ್ಸ್ಟೆಂಟ್ ಫಂಕ್ಷನ್ ಡಿಫರೆನ್ಸಿಬಲ್ ಎವ್ರಿವೇ ಓಕೆ ಈ ಮತ್ತು ಸಮ್ ಆಫ್ ಡಿಫರೆನ್ಸ್ ಆಫ್ ಟು ಡಿಫರೆನ್ಸಿಬಲ್ ಫಂಕ್ಷನ್ಸ್ ಆಲ್ರೆಡಿ ಡಿಫರೆನ್ಸಿಬಲ್ ಹಾಗಾಗಿ ನಾವು ಈ ಎಂಟೈರ್ ಫಂಕ್ಷನ್ ಜಿ ಆಫ್ ಎಕ್ಸ್ ಇಸ್ ಡಿಫರೆನ್ಸಿಬಲ್ ಇನ್ ಓಪನ್ ಇಂಟರ್ವಲ್ ಅಂತ ಕರೀತೀವಿ ನೆಕ್ಸ್ಟ್ ಇಲ್ಲಿ ರೂಲ್ಸ್ ಥಿಯರಮ್ ಅಪ್ಲೈ ಆಗುತ್ತೆ ಮತ್ತೊಂದು ಇಲ್ಲಿ ಜಿ ಆಫ್ ಎ ಮತ್ತು ಜಿ ಆಫ್ ಬಿ ಅನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಈ ಫಂಕ್ಷನ್ ಅನ್ನು ಯೂಸ್ ಮಾಡ್ಕೊಂಡು ನಮಗೆ 0 ಬರ್ತದೆ ಹಂಗಾಗಿ ನೋಡ್ರಿ ಜಿ ಆಫ್ ಎಕ್ಸ್ ಇಸ್ ಟು ಎಫ್ ಆಫ್ ಎಕ್ಸ್ ಮೈನಸ್ ನೀವು ಏನು ಪುಟ್ ಮಾಡಿದ್ರೆ ಇಲ್ಲಿ ಎಫ್ ಆಫ್ ಎ ಮೈನಸ್ ಕ್ಯಾನ್ಸಲ್ ಆಗಿ ಎಫ್ ಬಿ 0 ಆಗ್ತದೆ ದಿಸ್ ಟರ್ಮ್ ಇಸ್ 0 ಅಂಡ್ ದಿಸ್ ಟರ್ಮ್ ಕ್ಯಾನ್ಸಲ್ 0 ಆಗ್ತದೆ ಇಲ್ಲಿ ಬಿ ಮೈನಸ್ ಎ ಬಿ ಮೈನಸ್ ಕ್ಯಾನ್ಸಲ್ ಆಗಿ ಇದು 0 ಆಗ್ತದೆ ಜಿ ಆಫ್ ಬಿ ಇಸ್ ಕೂಡ ಹಾಗಾಗಿ ಹಾಗಾಗಿ ಬೈ ರೂಲ್ಸ್ ಥಿಯರಮ್ ಈ ಹಿಂದೆ ಪ್ರೂವ್ ಮಾಡಿದ್ವಿ ದೇರ್ ಎಕ್ಸಿಸ್ಟ್ ಎ ಸಿ ಇನ್ ಓಪನ್ ಇಂಟರ್ವಲ್ ಸಚ್ ದಟ್ ಜಿ ಡ್ಯಾಶ್ ಆಫ್ ಸಿ ಇಸ್ ಕೂಡ 0 ಆಗ್ತದೆ ಫೈನಲಿ ನಾವು ಎಫ್ ಡ್ಯಾಶ್ ಆಫ್ ಸಿ ಇಸ್ ಟು ಜಿ ಡ್ಯಾಶ್ ಆಫ್ ಸಿ ಇಸ್ 0 ಆದಾಗ ನಾವು ಜಿ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಿತೀವಿ ಜಿ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಿದ ಮೇಲೆ ಜಿ ಡ್ಯಾಶ್ ಆಫ್ ಸಿ ಕಂಡುಹಿಡಿತೀವಿ ಜಿ ಡ್ಯಾಶ್ ಆಫ್ ಸಿ ಕಂಡುಹಿಡಿದ್ರೆ ಫೈನಲಿ ಯು ಕ್ಯಾನ್ ಗೆಟ್ ದಿಸ್ ರಿಸಲ್ಟ್ ಅಂದ್ರೆ ಯಾವುದೇ ಒಂದು ಫಂಕ್ಷನ್ ಕಂಟಿನ್ಯೂಸ್ ಇದ್ದಾಗ ಮತ್ತು ಡಿಫರೆನ್ಸಿಬಲ್ ಇನ್ ಓಪನ್ ಇಂಟರ್ವಲ್ ಆಗ ದೇರ್ ಎಕ್ಸಿಸ್ಟ್ ಎ ಸಿ ಸಚ್ ದಟ್ ಎಫ್ ಡ್ಯಾಶ್ ಆಫ್ ಸಿ ಇಸ್ this value ಅಂತ ಪ್ರೂವ್ ಮಾಡಬಹುದು this is how we can prove it easily